morning friends, today's topic is percentage. ಆಗಲೇ ಪ್ರೀವಿಯಸ್ ಕ್ಲಾಸ್ ಇಂದ ಪರ್ಸೆಂಟೇಜ್ ಮೇಲೆ ಕ್ವಶನ್ಸ್ ನೋಡ್ತಾ ಹೋಗ್ತಾ ಇದ್ದು. ಇವತ್ತು ಅದರ ಮುಂದುವರೆದ ಭಾಗವಾಗಿ ಯಾವ ತರ ಕ್ವಶನ್ಸ್ ಇರುತ್ತೆ ಅದು ನೋಡಿದಾಗ ಪ್ರೀವಿಯಸ್ ಕ್ಲಾಸಸ್ ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಇರುತ್ತೆ, ಯು ಕ್ಯಾನ್ ವಾಚ್ ಇಟ್. ಓಕೆ, ಓಕೆ. ಇವತ್ತಿನ ಮೊದಲನೇ ಪ್ರಶ್ನೆ ಏನಂತ ಹೇಳ್ತಾ ಇದೆ ನೋಡಿ. In an election between two candidates, the winning candidate get 2,800 valid votes. ಓಕೆನಾ? ಅಂದ್ರೆ ವೋಟ್ ಹಾಕಿರೋದ್ರಲ್ಲಿ ಕರೆಕ್ಟ್ ಆಗಿ ಹಾಕಿರೋ ವೋಟ್ ಎಷ್ಟು ಬಂದಿದೆ ಇವನಿಗೆ? 2,800 ಮತಗಳು ಸಿಕ್ಕಿರುತ್ತಂತೆ. ಹಾಗಾದ್ರೆ when the losing candidate get 30% of the valid vote. ಓಕೆನಾ? ಅದರ ನೆಕ್ಸ್ಟ್ ಏನ್ ಹೇಳ್ತಿದ್ರೆ, ಇಫ್ 20% ಆಫ್ ದ ವೋಟ್ ಪೋಲ್ಡ್ ವಿತ್ ದಿ ಇಸ್ ಡಿಕ್ಲೈನ್ ಇನ್ವ್ಯಾಲಿಡ್. ಅಂದ್ರೆ 20 ಎಷ್ಟು ವೋಟ್ ಹಾಕಿರ್ತಾರೆ ಅಂತ ಹೇಳಿದ್ರೆ 100% ಅಲ್ಲಿ 20% ಏನ್ ಮಾಡ್ತಾ ಇದ್ದಾರೆ, ಆ ವೋಟ್ ಸರಿ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿರ್ತಾರೆ. ಓಕೆನಾ? ಹಾಗಾದ್ಮೇಲೆ ವಾಟ್ ಈಸ್ ದಿ ಟೋಟಲ್ ನಂಬರ್ ಆಫ್ ದಿ ವೋಟ್ ಪೋಲ್ಡ್. ಹಾಗಾದ್ರೆ ಎಷ್ಟು ಜನ ವೋಟ್ ಮಾಡೋದು ಅಂತ ಕೇಳ್ತಿದ್ದಾರೆ, ನೋಡ್ಬೋದಾ? ಓಕೆ, ಇಲ್ಲಿ ನೋಡಿ ಎಷ್ಟು ಜನ ಎಲೆಕ್ಷನ್ ನಿಂತಿರೋದು? ಇಬ್ರು ನಿಂತಿದ್ದಾರೆ. ಗೆದ್ದಿರೋನ್ಗೆ ಎಷ್ಟು ವೋಟ್ ಬಿದ್ದಿದೆ? 2,800. ಸೋತಿರೋರ್ಗೆ 30%. ಅದ್ರಲ್ಲಿ 100% ವೋಟ್ ಮಾಡಿದ್ರು, ಅದ್ರಲ್ಲಿ ಏನಾಗ್ತಿದೆ, 20% ವೋಟ್ ನ ನೋಟನೋ ಏನೋ ಹಾಕಿ ಅಥವಾ ಡಬಲ್ ವೋಟ್ ಹಾಕಿ ಏನೋ ರಿಜೆಕ್ಟ್ ಆಗಿರುತ್ತೆ. ಹಾಗಾದ್ರೆ 100% ವೋಟ್ ಅಲ್ಲಿ ಈಗ ನಮ್ಗೆ ವೋಟ್ ಎಷ್ಟು ಸಿಕ್ಕಿದೆ? ಎಷ್ಟು ಪರ್ಸೆಂಟ್ ವೋಟ್ ವ್ಯಾಲಿಡ್ ಇದೆ? 80% ವೋಟ್ ಇದೆ. ಹಾಗಾದ್ರೆ ಇಲ್ಲಿ ನನ್ಗೆ ಗೊತ್ತು, ಆಲ್ರೆಡಿ ನೋಡ್ತಿದ್ದಂಗೆ ಲೂಸರ್ ಸೋತಿರೋನ ಹತ್ರ ಎಷ್ಟು ವೋಟ್ ಇದೆ? 30%. ಹಾಗಾದ್ರೆ 80ಗೆ 30% ಅಂದ್ರೆ ಎಷ್ಟು? 24%. ಯಾರ್ದು? ಸೋತಿರೋದು. ಹಾಗಾದ್ರೆ ಗೆದ್ದಿರೋನ ವೋಟ್ ಎಷ್ಟು ಸಿಕ್ಕಿರುತ್ತೆ? ಎಷ್ಟು? 70%. ಹಾಗಾದ್ರೆ 70% ಅಂದ್ರೆ ಎಷ್ಟಪ್ಪ? 56%. ಹಾಗಾದ್ರೆ ಗೆದ್ದಿರೋಂಗ್ 56% ಸಿಕ್ಕಿದೆ ಅಂದ್ರೆ ಆ ವೋಟ್ ಎಷ್ಟು ಜನ ಹಾಕಿದಾರೆ ಅಂತ ಗೊತ್ತು ತನ್ನಕ್ಕೆ? ಎಷ್ಟು? 2,800. ಹಾಗಾದ್ರೆ ನನಗೆ ಯಾರು ವೋಟ್ ಬೇಕಿರೋದು? ಎಷ್ಟು ಜನ ವೋಟ್ ಹಾಕಿದ್ರು ಅಂತ ಅಲ್ವಾ? ಹಾಗಾದ್ರೆ 100% ಅಂದ್ರೆ ಏನು? 56 ಇಂದ ಇದೇನಾದ್ರು ಮಾಡ್ಬೋದಾ? 28 ಡಿವೈಡೆಡ್ ಬೈ 28 2 ಎಷ್ಟು? 56. ಹಾಗಾದ್ರೆ ಏನ್ ಮಾಡ್ಬೋದು? ಇಂಟು 5 ಮಾಡ್ಬೋದಾ? ಹೆಂಗಮ್ಮ 0 ಕ್ಯಾನ್ಸಲ್ ಮಾಡ್ತೀಯ, ಅದು 8 ಹೋಗುತ್ತೆ. 56 ಇಂದ ಇದು ಎಷ್ಟತಿ ಇಂಟು ಆಗುತ್ತೆ? ಈಗ ಇಂಟು ಆಗುತ್ತೆ, ಯಾಕೆಂದ್ರೆ ಡಿವೈಡ್ ಆಯ್ತು ಅಂದ್ರೆ ಇಂಟು ಆಗ್ಲೇಬೇಕು. ಎಷ್ಟತಿ ಆಗುತ್ತೆ? ಇಂಟು 56 ಟು 5 ಎಷ್ಟು? 56 ಇಂದ ಇದು ಸರಿ ಇಂಟು ಆಗುತ್ತೆ. 8 ಟೈಮ್ಸ್ ಆಗುತ್ತಾ? 50 ಟೈಮ್ಸ್ ಆಗುತ್ತೆ. ಎಷ್ಟು ಟೈಮ್ಸ್ ಆಗುತ್ತೆ? 50 ಟೈಮ್ಸ್ ಆಗುತ್ತೆ. ಯಾಕೆಂದ್ರೆ ಇದ್ರಲ್ಲಿ ಅರ್ಧ ಇದೆ ಅಂದ್ರೆ ಇದು 5, ಇದು ನೆಕ್ಸ್ಟ್ ಇದು ಇಂಟು ಆಗುತ್ತೆ ಅಂದ್ರೆ 5 ಟೈಮ್ಸ್ ಇಂಟು ಆಗುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಇಲ್ಲಿ ಇಂಟು 50. ಎಷ್ಟು ಜನ ಇದಾರಪ್ಪ ಒಟ್ಟು ವೋಟ್ ಹಾಕ್ದವರು? ಸಾರಿ, ಎಷ್ಟು? 5,000 ವೋಟ್ ಬಿದ್ದಿರುತ್ತೆ. ಎಷ್ಟು ವೋಟ್ ಬಿದ್ದಿರುತ್ತೆ? 5,000 ವೋಟು ಚಲಾವಣೆ ಆಗಿರುತ್ತೆ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಇನ್ ಆನ್ ಎಲೆಕ್ಷನ್ ಬಿಟ್ವೀನ್ ಟೂ ಕ್ಯಾಂಡಿಡೇಟ್ಸ್, ದ ವಿನ್ನಿಂಗ್ ಕ್ಯಾಂಡಿಡೇಟ್ ಗೆಟ್ಸ್ 16,000 ವ್ಯಾಲಿಡ್ ವೋಟ್ಸ್. ಅಂದ್ರೆ ಗೆದ್ದಿರೋನ್ಗೆ ಎಷ್ಟು ವೋಟ್ ಬಿದ್ದಿರುತ್ತಂತೆ? 16,000 ವೋಟ್ ಬಿದ್ದಿರುತ್ತಂತೆ. ಹಾಗಾದ್ರೆ ವೈಲ್ ದಿ ಕ್ಯಾಂಡಿಡೇಟ್ ಗೆಟಿಂಗ್ ಲಾಸ್ 33.33% ಅವನಿಗೆ ಸೋತಿರೋನಿಗೆ ವೋಟ್ ಬಿದ್ದಿರುತ್ತೆ. ಎಷ್ಟು ಬಿದ್ದಿರುತ್ತೆ ವೋಟ್ ಅವ್ರಿಗೆ? 33.33% ವೋಟು ಸೋತಿರೋರಿಗೆ ಬಿದ್ದಿರುತ್ತೆ. ಹಾಗಾದ್ರೆ ಆಫ್ ದಿ ವ್ಯಾಲಿಡ್ ವೋಟ್, if 20% of the vote poll has been declared as invalid, ಅಂದ್ರೆ ಎಷ್ಟು ವೋಟ್ ಹಾಕಿರ್ತಾರೋ ಅದರಲ್ಲಿ 20% ವೋಟ್ ಏನಾಗಿರುತ್ತಂತೆ? ಕ್ಯಾನ್ಸಲ್, ರದ್ದು ಮಾಡಲಾಗಿರುತ್ತೆ. ಹಾಗಾದರೆ then what is the total number of the vote polled? ಹಾಗಾದ್ರೆ ಟೋಟಲ್ ಎಷ್ಟು ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿರ್ತಾರೆ? ಓಕೆನಾ, ನೋಡೋಣ. ಈಗ
ಒಟ್ಟು ಎಷ್ಟು ಜನ ಎಲೆಕ್ಷನ್ ನಿಂತಿರೋದು? ಇಬ್ರು ನಿಂತಿದ್ದಾರೆ. ಗೆದ್ದಿರೋರ್ಗೆ ಎಷ್ಟು ಬಿದ್ದಿದೆ ಓಟು? 16,000. ಸೋತಿರೋರ್ಗೆ 33.33%. ಹಾಗಾದ್ರೆ ಅದನ್ನ ನಾವು ಫ್ರಾಕ್ಷನ್ ಅಲ್ಲಿ ಹೇಳ್ತೀವಿ ಅಂದ್ರೆ ಯಾವ ತರ ಹೇಳ್ಬೋದು? 33.33% ನ ಯಾವ ತರ ಹೇಳ್ಬೋದಪ್ಪ? 1/3 ಅಂತ ಹೇಳ್ಬೋದು. ಹಾಗಾದ್ರೆ 1/3 ಅಂದ್ರೆ ಇದು ನೋಡ್ತಾ ಇದ್ರೆ ನಿಮ್ಗೆ ಏನಂತ ಲೂಸರ್ಗೆ ಎಷ್ಟು ಬಿದ್ದಿದೆ? 1/3 ವೋಟ್ಸ್ ಅಂತ ಹೇಳ್ತಿದ್ರೆ. ಹಾಗಾದ್ರೆ ಟೋಟಲ್ ವೋಟ್ ಎಷ್ಟಿರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಟೋಟಲ್ ವೋಟ್ ಎಷ್ಟು ಗೊತ್ತಾ? 3 ವೋಟು ಅಂತ. ಎಷ್ಟು? 3 ವೋಟು. ಸೋತಿರೋನಿಗೆ ಎಷ್ಟು ವೋಟು? ಗೆದ್ದಿರೋನಿಗೆ ಎಷ್ಟು ವೋಟ್ ಬಿದ್ದಿರುತ್ತೆ? ಎಷ್ಟು ಬಿದ್ದಿರುತ್ತಪ್ಪ? ಗೊತ್ತಾಯ್ತಾ? ಇದು ಲೂಸರ್ಗೆ ವಿನ್ನರ್ಗೆ. ಈ ಫ್ರಾಕ್ಷನ್ ಗೊತ್ತಾಯ್ತು ಅಂದ್ರೆ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇಷ್ಟ ಆಯ್ತಲ್ವಾ? ಹಾಗಾದ್ರೆ 100% ವೋಟ್ ಬೀಳ್ಬೇಕಾಯ್ತು ಈ ಜಾಗದಾಗ ಎಷ್ಟು ವೋಟ್ ಬಿದ್ದೈತಿ ನಮ್ಗೆ? ಎಕ್ಸ್ಟ್ರಾ 80%. ಹಾಗಾದ್ರೆ ಲೂಸರ್ಗೆ ಎಷ್ಟು ವೋಟು? 1/3. ನೀವು ಫೈಂಡ್ ಔಟ್ ಮಾಡಿದ್ರು ಒಂದೇ ಬಿಟ್ರು ಒಂದೇ, ಏನಾದ್ರು ಬೇಕಾ ನಮ್ಗೆ? ಬೇಕು ಅಂದ್ರೆ ಮಾಡೋಣ, ಬೇಡ ತಾನೆ? ವಿನ್ನರ್ ನೋಡೋಣ. ವಿನ್ನರ್ಗೆ ಎಷ್ಟು ವೋಟು? 2/3. ಇಂಟು ಮಾಡಿ 80 into 2/3. ಈಗ ಇದನ್ನ ಕನ್ವರ್ಟ್ ಪರ್ಸೆಂಟೇಜ್ ಇಂದ 80% ಇಂದ 2/3 ನ ಕನ್ವರ್ಟ್ ಮಾಡಿ ಪರ್ಸೆಂಟೇಜ್ ಹೇಳ್ರಿ. 160/3 ನೋಡಿ. 80% ಅಲ್ವಾ? 80 into 2/3. ಸರ್ ಡಿವೈಡೆಡ್ ಬೈ 100 ಆಕ್ಚುಲಿ ಮಾಡ್ತಾ ಇಲ್ಲ. ಆಲ್ರೆಡಿ ನಾನು ಈ ಪರ್ಸೆಂಟೇಜ್ ಇದ್ದಿದ್ದ ಕನ್ವರ್ಟ್ ಮಾಡ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಮಾಡ್ತಾ ಇಲ್ಲ. 80 into 2 160/3. ತಿರ್ಗಾ ಡಿವೈಡ್ ಮಾಡಕ್ ಹೋದ್ರೆ ಫ್ರಾಕ್ಷನ್ ಬರುತ್ತೆ, ಡೆಸಿಮಲ್ ಬರುತ್ತೆ. ನಂಗೆ ಬೇಡ, ಹಿಂಗೆ ಇರ್ಲಿ ಅಲ್ವಾ? ಆಯ್ತಾ? ನೆಕ್ಸ್ಟ್ ಎಷ್ಟಿದೆಯಪ್ಪ? 16,000 ಇದೆ. ಹಾಗಾದ್ರೆ ನನಗೇನ್ ಬೇಕಿರೋದೆ? ಒಟ್ಟು ಓಟು. ಎಷ್ಟು ಒಟ್ಟು ಓಟು ಅಂದ್ರೆ 100. ಓಕೆನಾ? ಇದೊಂದು 0, ಇಲ್ಲೊಂದು 0 ಕ್ಯಾನ್ಸಲ್ ಮಾಡ್ಲಾ? 16 ಇಂದ ಇದು ಎಷ್ಟದ ಇಂಟು ಆಗುತ್ತೆ? 16 1s 100s ಎಷ್ಟಪ್ಪ? ಇಂಟು 100. ಹಾಗಾದ್ರೆ ಇಲ್ಲಿ 3 ಇದೆಯಲ್ವಾ? ಈ 3 ಇದಕ್ಕೆ ಮಲ್ಟಿಪಲ್ ತಾನೆ. ಹಾಗಾದ್ರೆ ಮಲ್ಟಿಪಲ್ ಅಂದ್ರೆ ಇಂಟು 3 ಎಷ್ಟಾಯ್ತು? 300 ಇಂಟು 300 ಎಷ್ಟಪ್ಪ? 30,000. 30,000 ವೋಟ್ಗಳು ಹಾಕಿರ್ತಾರೆ. ಎಷ್ಟು ವೋಟ್ ಹಾಕಿರ್ತಾರೆ? 30,000. ಓಕೆ, ಇಲ್ಲಿ ನೋಡಿ. ಎ ಮ್ಯಾನ್ ಇನ್ಕಮ್ ಅಟ್ ದ ಫಸ್ಟ್ increased by 10% and then later on increased again by 20%. Find out the total percentage increased. ಅಂದ್ರೆ ಒಟ್ಟು ಅವನ ಸಂಬಳ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಇನಿಷಿಯಲಿ ಅವನ ಸಂಬಳ ಎಷ್ಟಿರುತ್ತೆ? ಫಾರ್ ಎಕ್ಸಾಂಪಲ್ ಗೊತ್ತಿಲ್ಲ ಅಲ್ವಾ? 100% ಇರುತ್ತೆ ಅಂತ ತಾಣನ. ಎಷ್ಟು ಸಂಬಳ ಇತ್ತು ಅವನಿಗೆ? 100% ಇತ್ತು. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಸಂಬಳ ಜಾಸ್ತಿ ಆಗುತ್ತೆ? ಫಸ್ಟ್ ಎಷ್ಟಪ್ಪ? 10%. 100ಕ್ಕೆ 10% ಅಂದ್ರೆ ಎಷ್ಟು? 10. ಈ 10 ಇದು ಕೂಡಿ ಎಷ್ಟಾಯ್ತು? 110% ಆಯ್ತು. ನೆಕ್ಸ್ಟ್ ಅವನ ಸಂಬಳ ಎಷ್ಟಾಯ್ತು? ಈಗ 110% ಇದೆ. ಆಗ ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು? ಇನ್ನ ಚೆನ್ನಾಗಿ ವರ್ಕ್ ಮಾಡ್ತಾನೆ ಅನ್ಬಿಟ್ಟು ಏನ್ ಮಾಡ್ತೀನಿ? 20% ಇನ್ನ ಜಾಸ್ತಿ ಮಾಡ್ತೀನಿ. ಏನ್ ಮಾಡ್ತೀನಿ? 20% ಜಾಸ್ತಿ ಮಾಡ್ತೀನಿ. 20% ಜಾಸ್ತಿ ಮಾಡ್ತಿದೀವಿ ಅಂದ್ರೆ ಅವನಿಗೆ ಸಂಬಳ ಎಷ್ಟಾಗುತ್ತೆ? ಇಂಟು ಮಾಡಿ. ಎಷ್ಟಪ್ಪ? 22 ರೂಪಾಯಿ ಜಾಸ್ತಿ ಆಗುತ್ತೆ. ಎಷ್ಟು ರೂಪಾಯಿ? 22 ರೂಪಾಯಿ ಜಾಸ್ತಿ ಆಗುತ್ತೆ. 22 ರೂಪಾಯಿ ಆಡ್ ಮಾಡಿದ್ರೆ 132%. ಹಾಗಾದ್ರೆ ಇನ್ಶಿಯಲಿ ಅವನ ಸಂಬಳ ಎಷ್ಟಿತ್ತು? 100. ಇವಾಗ ಎಷ್ಟಿದೆ? ಹಾಗಾದ್ರೆ ವಾಟ್ ಇಸ್ ದ ಡಿಫರೆನ್ಸ್? ಎಷ್ಟು? 32% ಅವನ ಸಂಬಳ ಜಾಸ್ತಿ ಆಗಿರುತ್ತೆ. ಎಷ್ಟು? 32%. ಓಕೆ, ಇಲ್ಲಿ ನೋಡಿ. ಎ ಮ್ಯಾನ್ ಇನ್ಕಮ್ ಆಫ್ ದಿ ಫಸ್ಟ್ ಇನ್ಕ್ರೀಸ್ಡ್ ಬೈ 60%. ಓಕೆನಾ? ಒಬ್ಬ ಹುಡುಗಂದು ಸಂಬಳ ಏನ್ ಮಾಡ್ತಾರೆ? ಎಷ್ಟಿತ್ತು ಅದರಲ್ಲಿ 60% ಸಂಬಳ ಇನ್ಕ್ರೀಸ್ ಮಾಡ್ಬಿಡ್ತಾರಂತೆ. ಹಾಗಾದ್ರೆ ಅಂಡ್ ಲೇಟರ್ ಆನ್ ಡಿಕ್ರೀಸ್ಡ್ ಬೈ 20%. ಏನ್ ಮಾಡ್ತಿದಾರೆ? ಅವನ ಸಂಬಳ ತಿರ್ಗಾ 20% ರಿಡ್ಯೂಸ್ ಮಾಡ್ತಾ ಇದಾರಂತೆ. ಹಾಗಾದ್ರೆ ಫೈಂಡ್ ಔಟ್ ದಿ ಟೋಟಲ್ ಪರ್ಸೆಂಟೇಜ್ ಇನ್ಕ್ರೀಸ್. ನೋಡಿ, ಇನಿಷಿಯಲಿ ಏನ್ ಮಾಡಿದ್ರು? ಅವ್ನ ಸಂಬಳನ 60% ಜಾಸ್ತಿ ಮಾಡಿ ಅವನೇನೋ ಮಿಸ್ಟೇಕ್ ಏನೋ ಮಾಡಿದ ಅನ್ಸುತ್ತೆ. ಅವಾಗ ಏನ್ ಮಾಡಿದ್ರು? ತಿರ್ಗಾ 20% ರಿಡ್ಯೂಸ್ ಮಾಡಿದ್ರು. ಹಾಗಾದ್ರೆ
ಸ್ಟಾರ್ಟಿಂಗ್ ಇಂದ ಇವಾಗ ಅವನಿಗೆ ಸಿಗ್ತಿರೋ ಸಂಬಳ ಎಷ್ಟು. ಓಕೆನಾ, ನೋಡ್ಬೋದಾ? ಇನ್ಶಿಯಲಿ ಅವನಿಗೆ ಅಮೌಂಟ್ ಎಷ್ಟು ಸಿಗ್ತಿತ್ತು ಸ್ಯಾಲ್ರಿ? 100% ಅಲ್ರ. ಈ 100% ಅಲ್ಲಿ ಈಗ ಅವನಿಗೆ ಎಷ್ಟು ಸಂಬಳ ಇನ್ಕ್ರೀಸ್ ಮಾಡ್ತೀವಿ ನಾವು? 60%. 100ಗೆ 60% ಅಂದ್ರೆ ಎಷ್ಟು? 60 ರೂಪಾಯಿ. ಹಾಗಾದ್ರೆ ಅವನ ಸಂಬಳ ಎಷ್ಟಿರುತ್ತೆ? 160 ರೂಪಾಯಿ ಇರುತ್ತೆ. ಆ 160 ರೂಪಾಯಿಗೆ ಇವಾಗ ಸಂಬಳ ಎಷ್ಟು ಕಮ್ಮಿ ಮಾಡಬೇಕು ಅಂತ ಹೇಳ್ತಾ ಇದಾರೆ? 20%. 160ಗೆ 20% ಅಂದ್ರೆ ಎಷ್ಟು? 32. ಮೈನಸ್ ಮಾಡ್ಬೇಕಾ ಆಡ್ ಮಾಡ್ಬೇಕಾ? ಕಮ್ಮಿ ಮಾಡಿ ಅಂತಿದ್ದಾರೆ. 160 32 ಮೈನಸ್ ಮಾಡಿ 128. ಹಾಗಾದರೆ ಇನಿಷಿಯಲಿ ಇಂತ ಈಗ ಅವನ ಸಂಬಳ ಎಷ್ಟಿರುತ್ತೆ? 28% ಮಾತ್ರ ಇನ್ಕ್ರೀಸ್ ಆಗಿರುತ್ತೆ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಸೋಹನ್ ಡಿಕ್ರೀಸ್ಡ್ ಈಸ್ ಎಕ್ಸ್ಪೆನ್ಸ್ ಬೈ 10%. ಅವನ ಏನ್ ಮಾಡ್ತಾನೆ? ಅವ್ನು ಎಷ್ಟೊಂದು ಖರ್ಚು ಮಾಡ್ತಿರ್ತಾನಲ್ಲ, ಆ ಖರ್ಚು ಮಾಡೋದನ್ನ 10% ಕಮ್ಮಿ ಮಾಡ್ಬೇಕು ಅಂತ ಹೇಳ್ಕೊಂಡು ಕಮ್ಮಿ ಮಾಡ್ತಾನೆ. ಆದ್ಮೇಲೆ ನೆಕ್ಸ್ಟ್ ಲೇಟರ್ ಆನ್ ಈ ಡಿಕ್ರೀಸ್ಡ್ ಈಸ್ ಫರ್ದರ್ ಬೈ 30%. ಆಮೇಲೆ ನಂತರ ತಿರ್ಗಾ ಏನ್ ಮಾಡ್ತಾನೆ? ಇನ್ನ 30% ಅವ್ನು ಏನ್ ಖರ್ಚು ಮಾಡ್ತಿದ್ದ ಅದನ್ನ ತಿರ್ಗಾ ರೆಡ್ಯೂಸ್ ಮಾಡ್ಕೊಂತಾನಂತೆ. ಹಾಗಾದ್ರೆ ವಾಟ್ ಪರ್ಸೆಂಟೇಜ್ ಡಿಡ್ ದ ಈಸ್ ಎಕ್ಸ್ಪೆನ್ಸ್ ಡಿಕ್ರೀಸ್ಡ್ ಆಲ್ ಟುಗೆದರ್. ಅಂದ್ರೆ ಅವನ ಖರ್ಚು ಒಟ್ಟು ಎಷ್ಟು ಕಡಿಮೆ ಮಾಡ್ಕೊಂಡಿದ್ದಾನೆ ಅಂತ ಕೇಳ್ತಿದ್ದಾರೆ. ಓಕೆ, ಫಸ್ಟ್ ಅವನು ಎಷ್ಟು ಖರ್ಚು ಮಾಡ್ತಿತ್ತು? ಅವನ ಹತ್ರ ಎಷ್ಟು ಇರ್ತಿತ್ತು? 100 ರೂಪೀಸ್. ಅದರಲ್ಲಿ ಅವನ ಎಕ್ಸ್ಪೆನ್ಸ್ ಎಷ್ಟು ಪರ್ಸೆಂಟ್? 10% ಅಂದ್ರೆ 10 ರೂಪಾಯಿ. ಎಷ್ಟಾಯ್ತು? 100 ರೂಪಾಯಿಯಲ್ಲಿ 90 ರೂಪಾಯಿ. 10 ರೂಪಾಯಿ ಖರ್ಚು ಮಾಡೋದು ಕಮ್ಮಿ ಮಾಡಿ 90 ರೂಪಾಯಿ ಖರ್ಚು ಮಾಡ್ತಿರ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾನೆ? ತಿರ್ಗಾ ಬಂದು 30% ನಾನು ಕಮ್ಮಿ ಖರ್ಚು ಮಾಡ್ತೀನಿ ಅಂತಾನೆ. 90 30 ಅಂದ್ರೆ ಎಷ್ಟು? 27. ಓಕೆನಾ? ಎರಡನ್ನ ಆಡ್ ಮಾಡ್ರ, ಅದೇನ್ ಮಾಡ್ಲಿಲ್ಲ ಅಂದ್ರೆ 10 + 27 30. ಇದೇನಿದೆ ಸಿಂಬಲ್ ನೋಡ್ಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅವಾಗ ಆಡ್ ಮಾಡಿ ಎಷ್ಟು? 37% ಅವನ ಡಿಕ್ರೀಸಿಂಗ್ ಮಾಡ್ತಾ ಹೋಗ್ತಾನೆ. ಓಕೆ, ರೈಟ್. ಓಕೆ, ನೋಡಿ, ಬಿ ಡಿಕ್ರೀಸ್ಡ್ ಈಸ್ ಎಕ್ಸ್ಪೆನ್ಸ್ ಬೈ 25%. ಓಕೆ, ಬಿ ಅನ್ನೋರು ಏನ್ ಮಾಡ್ತಾರೆ? ಅವನ ಖರ್ಚನ್ನ ಎಷ್ಟು ಕಮ್ಮಿ ಮಾಡ್ತಾನಂತೆ? ಫಸ್ಟ್ 25% ಕಮ್ಮಿ ಮಾಡ್ಕೊಂತಾನಂತೆ. ಲೇಟರ್ ಆನ್ ಡಿಕ್ರೀಸ್ಡ್ ಬೈ ದಿ ಫರ್ದರ್ ಬೈ 20%. ಬೈ ದ ಪರ್ಸೆಂಟೇಜ್ ಡಿಡ್ ಈ ಎಕ್ಸ್ಪೆನ್ಸಸ್ ಡಿಕ್ರೀಸ್ಡ್ ಆಲ್ ಟುಗೆದರ್. ಅಂದ್ರೆ ಅವನು ಒಟ್ಟು ಅವನ ಖರ್ಚನ್ನ ಎಷ್ಟು ಕಡಿಮೆ ಮಾಡ್ತಿದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಅವನು ಫಸ್ಟ್ ಎಷ್ಟು ಖರ್ಚು ಮಾಡ್ತಿದ್ದಂತೆ? 100 ರೂಪಾಯಿ ಖರ್ಚು ಮಾಡ್ತಿದ್ದಂತೆ. ಎಷ್ಟು ಖರ್ಚು ಮಾಡ್ತಿದ್ದ? 100 ರೂಪೀಸ್ ಖರ್ಚು ಮಾಡ್ತಿದ್ದ. ಓಕೆ, ಹಾಗಾದರೆ ಫಸ್ಟ್ ಎಷ್ಟು ಕಮ್ಮಿ ಮಾಡ್ಕೊಂತಾನೆ? 25%. 100ಕ್ಕೆ 25 ಅಂದ್ರೆ ಎಷ್ಟು? 75. ಹಾಗಾದ್ರೆ ಎಷ್ಟಿರುತ್ತೆ ಅವನ ಹತ್ರ ಅಮೌಂಟ್? 75 ರೂಪಾಯಿ ಇರುತ್ತೆ. ಆ 75ರಲ್ಲಿ ತಿರ್ಗಾ ಏನ್ ಮಾಡ್ತಾನೆ? 20% ನ ಕಮ್ಮಿ ಮಾಡ್ತಾರೆ. 20% ಅಂದ್ರೆ ಎಷ್ಟು? ಇದಕ್ಕೆ ಎಷ್ಟು? 15 ಕಮ್ಮಿ ಮಾಡ್ತಾನೆ. ಹಾಗಾದ್ರೆ 25 + 25 ಮೈನಸ್ 50 ಎಷ್ಟು? ಮೈನಸ್ ಇಂಟು ಮೈನಸ್ ಪ್ಲಸ್ 25 + 15 40. 40% ಅವನು ಖರ್ಚು ಮಾಡೋದನ್ನ ಕಮ್ಮಿ ಮಾಡ್ತಾನೆ. ಎಷ್ಟು? 40. ಇಲ್ಲಿ ನೋಡಿ, ಬಿ ಡಿಕ್ರೀಸಸ್ ಈಸ್ ಎಕ್ಸ್ಪೆನ್ಸ್ ಬೈ 30% ಲೇಟರ್. ಅದಾದ್ಮೇಲೆ ಈ ಡಿಕ್ರೀಸಸ್ ದೆನ್ ದ ಫರ್ದರ್ ಬೈ 30%. ಬೈ ವಾಟ್ ಪರ್ಸೆಂಟೇಜ್ ಡಿಡ್ ಈಸ್ ಎಕ್ಸ್ಪೆನ್ಸ್ ಡಿಕ್ರೀಸ್ಡ್ ಆಲ್ ಟುಗೆದರ್. ಅಂದ್ರೆ ಅವನ ಖರ್ಚನ್ನ ಎಷ್ಟು ಕಮ್ಮಿ ಮಾಡ್ತಿದ್ದಾರೆ ಅಂತ ಕೇಳ್ತೀವಿ. ಒಟ್ಟಿಗೆ 100 ರೂಪಾಯಿ ಇತ್ತ ಅವನ ಖರ್ಚು. 100 ರೂಪಾಯಿಯಲ್ಲಿ ಎಷ್ಟು ಕಮ್ಮಿ ಮಾಡಿದ್ದಾನೆ? ಎಷ್ಟು? 30%. 100ಕ್ಕೆ 30% ಅಂದ್ರೆ ಎಷ್ಟು? 30. ಎಷ್ಟಾಗುತ್ತೆ? 70 ರೂಪಾಯಿ ಅವನು ಖರ್ಚು ಮಾಡ್ತಿರ್ತಾನೆ. ತಿರ್ಗಾ ಏನ್ ಮಾಡ್ಕೊಂತಾನೆ? ಇಲ್ಲ, ನಾನು ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡ್ತೀನಿ ಅನ್ಬಿಟ್ಟು 30% ಬರ್ತಾನೆ. ಎಷ್ಟಾಗುತ್ತೆ? 7 3 21. ಹಾಗಾದ್ರೆ 21 ರೂಪಾಯಿ ತಿರ್ಗಾ ಕಮ್ಮಿ ಮಾಡ್ತಾನೆ. 71ಕ್ಕೆ 21 ಮೈನಸ್ ಅಂದ್ರೆ ಎಷ್ಟು? 49 ರೂಪಾಯಿ ಅವನು
ಇವಾಗ ಖರ್ಚು ಮಾಡ್ತಿರ್ತಾನೆ. ಹಾಗಾದ್ರೆ ಟೋಟಲ್ ಅವ್ನು ಎಷ್ಟು ಕಮ್ಮಿ ಮಾಡ್ತೀನಿ ಅಂದಿದ್ದು 51 ರೂಪಾಯಿ, 51% ಅವ್ನು ಕಮ್ಮಿ ಮಾಡ್ತೀನಿ ಅಂತ. ಓಕೆ, ಓಕೆ ಇಲ್ಲಿ ನೋಡಿ, ಒಂದು ಸಂಖ್ಯೆಯನ್ನು 20% ಹೆಚ್ಚಿಸಿ ನಂತರ ಅದನ್ನು 30% ಕಡಿಮೆಗೊಳಿಸಲಾಗುತ್ತದೆ. ಇದರ ನಿಲ್ವಾಣ ಹೆಚ್ಚಳ ಅಥವಾ ಕೆಳಗಿನಲ್ಲಿ ಕಂಡು ಹಿಡಿಯಿರಿ. ಅಂದ್ರೆ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ನೋಡಿ ಹೇಳಿ ಅಂತ ಹೇಳ್ತಿದ್ದಾರೆ. ಆಯ್ತಾ? ಹಾಗಾದ್ರೆ ಒಂದು ಅಮೌಂಟ್ ಇರುತ್ತೆ. ಎಷ್ಟಿರುತ್ತೆ ನಿಮ್ಮ ಹತ್ರ? 100 ರೂಪಾಯಿ ಇರುತ್ತೆ. ಆ 100 ರೂಪಾಯಿ ಫಸ್ಟ್ ಏನ್ ಮಾಡ್ತೀರಾ? 20% ಇನ್ಕ್ರೀಸ್ ಮಾಡ್ತೀರಾ. ಅಂದ್ರೆ 20 ರೂಪಾಯಿ ಇನ್ಕ್ರೀಸ್ ಆಗುತ್ತೆ, 120 ರೂಪಾಯಿ ಆಗುತ್ತೆ. ಅದಾದ್ಮೇಲೆ ನೀವೇನ್ ಮಾಡ್ತೀರಾ? 30% ಕಡಿಮೆ ಮಾಡ್ತೀರಂತೆ. ಎಷ್ಟಾಗುತ್ತೆ? 12 ಮೂರ್ಲಿ 36. ಹಾಗಾದ್ರೆ ಎಷ್ಟು ಕಮ್ಮಿ ಆಯ್ತು? ಎಷ್ಟು? 80. ಹಾಗಾದ್ರೆ 100ಕ್ಕೆ 84 ಅಂದ್ರೆ ಎಷ್ಟು? 16% ಕಮ್ಮಿನ ಜಾಸ್ತಿನ? ಕಡಿಮೆ ಆಗಿದೆ. ಆಪ್ಷನ್ ಬಿ 16% ಡಿಕ್ರೀಸಸ್. ಓಕೆ, ರೈಟ್ ಡೌನ್. ಇಲ್ಲಿ ನೋಡಿ, ಇಫ್ ದ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 200%, ಒಂದು ಸಂಖ್ಯೆನ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡ್ತಾರಂತೆ? 200% ಇನ್ಕ್ರೀಸ್ ಮಾಡ್ತಾರಂತೆ. ಹಾಗಾದ್ಮೇಲೆ ಅಂಡ್ ದೆನ್ ಡಿಕ್ರೀಸ್ಡ್ ಬೈ 33.33% ನ ಕಮ್ಮಿ ಮಾಡ್ತಾರಂತೆ. ಹಾಗಾದ್ರೆ ಇಟ್ಸ್ ನೆಟ್ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್ ಈಸ್ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಹಾಗಾದ್ರೆ ನಮ್ಮ ಹತ್ರ ಎಷ್ಟು ರೂಪಾಯಿ ಇತ್ತು? 100 ರೂಪಾಯಿ ಇತ್ತಾ? 100 ರೂಪಾಯಿಯಲ್ಲಿ 200% ಜಾಸ್ತಿ ಮಾಡ್ತೀನಿ. 200% ಅಂದ್ರೆ ಎಷ್ಟು? 200 ರೂಪಾಯ. ಆ 200 ರೂಪಾಯಿ ಅಂದ್ರೆ ಎಷ್ಟು? ನನ್ನ ಹತ್ರ ಎಷ್ಟು ರೂಪಾಯಿ ಇದೆ ಈಗ? ಆ 300 ರೂಪಾಯಿಗೆ ನೀನ್ ಎಷ್ಟು ಕಮ್ಮಿ ಮಾಡ್ಬೇಕು? 33.33% ಅಲ್ವಾ? ಸರ್ ನನಗಿದು ಕನ್ಫ್ಯೂಷನ್ ಆಗುತ್ತೆ, ಬೇಡ. ಇಲ್ಲಿ ನೀವು ಬರೀಬೋದಾ? 300 ಇಂಟು 1/3 ಒನ್ಸ ಎಷ್ಟು ಕಮ್ಮಿ ಆಗಿದ್ದಿಲ್ಲಿ? 100 ರೂಪೀಸಾ? 300ಕ್ಕೆ 100 ಕಮ್ಮಿ ಆದ್ರೆ ಎಷ್ಟು? 200. ಸ್ಟಾರ್ಟಿಂಗ್ ಅಲ್ಲಿ ಇರೋದು ದುಡ್ಡು ಎಷ್ಟಿತ್ತು? 100. ಇವಾಗ ನಿನ್ನ ಹತ್ರ ಎಷ್ಟೈತೆ ದುಡ್ಡು? 200. ಇನ್ಕ್ರೀಸ್ ಡಿಕ್ರೀಸ್? ಇನ್ಕ್ರೀಸ್. ಎಷ್ಟು ರೂಪಾಯಿ ಇತ್ತು ನಿನ್ನ ಹತ್ರ? ಈಗ ಇನ್ಕ್ರೀಸ್ ಆಗೈತೆ, 100 ರೂಪೀಸ್ ಇನ್ಕ್ರೀಸ್ಡ್. ಆಪ್ಷನ್ ಸಿ. ಇಲ್ಲಿ ನೋಡಿ, ಇಫ್ ಎ ನಂಬರ್ ಇನ್ಕ್ರೀಸ್ಡ್ ಬೈ 700%, ಎಷ್ಟು ಇನ್ಕ್ರೀಸ್ ಮಾಡ್ತಾರಂತೆ? 700% ಇನ್ಕ್ರೀಸ್ ಮಾಡ್ತಾರಂತೆ. ಹಾಗಾದ್ಮೇಲೆ ಅಂಡ್ ದೆನ್ ಡಿಕ್ರೀಸ್ಡ್ ಬೈ 12.5%, ಕಡಿಮೆ ಎಷ್ಟು ಮಾಡ್ತಿದ್ದಾರೆ? 12.5 ಕಮ್ಮಿ ಮಾಡ್ತಾರೆ. ಹಾಗಾದ್ರೆ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ನೆಟ್ ಅಲ್ಲಿ ಅಂತ ಕೇಳ್ತೇವೆ. ಇನ್ಶಿಯಲಿ ಮಾತ್ರ ಎಷ್ಟು ದುಡ್ಡಿದೆ? 100 ರೂಪಾಯಿ. 100 ರೂಪಾಯಿ 700% ಜಾಸ್ತಿ ಆಗುತ್ತೆ ಅಂದ್ರೆ 700 ರೂಪಾಯಿ ಜಾಸ್ತಿ. ಹಾಗಾದ್ರೆ ಎಷ್ಟಾಗುತ್ತೆ? 800 ರೂಪಾಯಿ. ಆ 800 ರೂಪಾಯಿಯಲ್ಲಿ 12.5% ಕಡಿಮೆ ಆಗುತ್ತೆ ಅಂತಿದ್ದಾರೆ. 12.5 ಅಂದ್ರೆ ಎಷ್ಟಪ್ಪ? 1/8. ಯಾವ ತರ ಬರುತ್ತೆ? 12.5 ಡಿವೈಡೆಡ್ ಬೈ 100 ಅಂತೀವಿ. ಡೆಸಿಮಲ್ ನ ತೆಗೆಯಕ್ಕೆ ಹೋದಾಗ 125 ಡಿವೈಡೆಡ್ ಬೈ 1000. 125 ಒನ್ಸ 8. ಹಾಗಾದ್ರೆ ಎಷ್ಟಾಯ್ತು? 1/8 ಆಯ್ತಾ? ಹಾಗಾದ್ರೆ 1/800ಗೆ 1/8 ಅಂದ್ರೆ ಎಷ್ಟು? 1 100. ಹಾಗಾದ್ರೆ ಎಷ್ಟು? ಇಲ್ಲಿ 100 ರೂಪಾಯಿ ಕಮ್ಮಿ ಆಗುತ್ತೆ. ಎಷ್ಟು? 700. ಹಾಗಾದ್ರೆ ಇನಿಷಿಯಲಿ ನಿಮ್ಮ ಹತ್ರ ಎಷ್ಟಿತ್ತು? 100 ರೂಪಾಯಿ ಇತ್ತು. ಇವಾಗ 700 ರೂಪಾಯಿ ಇದೆ. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ? 600% ಇನ್ಕ್ರೀಸ್ ಆಗ್ತಿದೆ. ಓಕೆ, ಆಪ್ಷನ್ ಎ. ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, if the number increased by 40%, if the number is increased by 40% and then decreased by 40%, then find the changes. ಅಲ್ಲಿ ಏನು ಚೇಂಜಸ್ ಆಗ್ತಿದೆ ಅಂತ ಹೇಳಿ ಅಂತಿದೆ. ಯಾಕೆಂದ್ರೆ ಎಷ್ಟು ಇನ್ಕ್ರೀಸ್ ಮಾಡಿದ್ರೆ ಅಷ್ಟೇ ಡಿಕ್ರೀಸ್ ಮಾಡ್ತಿದ್ದಾರೆ.
ಹಾಗಾದ್ರೆ ಏನಾದ್ರು ಚೇಂಜ್ ಆಗುತ್ತೆ, ಏನ್ ಚೇಂಜ್ ಆಗಲ್ವಾ ಅಂತ ಕೇಳ್ತಿರೋದು. ಹಾಗಾದ್ರೆ ನಿನ್ನ ಹತ್ರ ಇನಿಷಿಯಲ್ ಎಷ್ಟು ರೂಪಾಯಿ ಇತ್ತಪ್ಪ? ಎಷ್ಟಿತ್ತು? 100 ರೂಪಾಯಿ ಇತ್ತು. ಆ 100 ರೂಪಾಯಿ ಇತ್ತು ಅಂದಾಗ ನೀನ್ ಏನ್ ಮಾಡ್ತೀಯ? 40% ಏನ್ ಮಾಡ್ತೀಯ? ಇನ್ಕ್ರೀಸ್ ಮಾಡಕ್ ಹೋಗ್ತೀಯ. ಆಗ ಎಷ್ಟು ರೂಪಾಯಿ ಇನ್ಕ್ರೀಸ್ ಆಗುತ್ತೆ? 40 ರೂಪಾಯಿ. 100ಕ್ಕೆ 40 ರೂಪಾಯಿ ಅಂದ್ರೆ ಎಷ್ಟು? ಎಷ್ಟು? 100ಕ್ಕೆ 40 ರೂಪಾಯಿ ಅಂದ್ರೆ ಎಷ್ಟು? 40. ಹಾಗಾದ್ರೆ ಎಷ್ಟಿರುತ್ತೆ ನಿನ್ನ ಹತ್ರ ದುಡ್ಡು? 140 ರೂಪಾಯಿ ಇರುತ್ತೆ. ಆ 140 ರೂಪಾಯಿಗೆ ನೆಕ್ಸ್ಟ್ ಏನ್ ಮಾಡ್ತೀನಿ ನೀನು? 40% ಕಡಿಮೆ ಮಾಡ್ತೀಯ. ಕಡಿಮೆ ಅಂದ್ರೆ ಎಷ್ಟು? 140ಕ್ಕೆ 40% ಅಂದ್ರೆ 56% ಕಡಿಮೆ ಮಾಡ್ತೀಯ. ಇಲ್ಲಿ ಕಡಿಮೆ ಮಾಡ್ತಿದ್ಯಾ, ಇಲ್ಲಿ ಇನ್ಕ್ರೀಸ್ ಮಾಡ್ತೀಯ. ಹಾಗಾದ್ರೆ ಎಷ್ಟು ರೂಪಾಯಿ ಇರುತ್ತೆ ನಿನ್ನಲ್ಲಿ ಈಗ? ಎಷ್ಟಪ್ಪ? 84 ರೂಪಾಯಿ. ಇನಿಷಿಯಲ್ ನಿನ್ನ ಹತ್ರ ಎಷ್ಟಿತ್ತು? 100 ರೂಪಾಯಿ. ಇವಾಗ ಎಷ್ಟಿದೆ? 84 ರೂಪಾಯಿ. ಹಾಗಾದ್ರೆ ಎಷ್ಟು ರೂಪಾಯಿ ಇದೆ ನಿನ್ನ ಹತ್ರ ಈಗ? ಕಡಿಮೆ ಎಷ್ಟು ರೂಪಾಯಿ ವ್ಯತ್ಯಾಸ ಇದೆ? ಎಷ್ಟು? 16 ರೂಪಾಯಿ. ಹಾಗಾದ್ರೆ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ? ಎಷ್ಟು? ಡಿಕ್ರೀಸ್. ಆಪ್ಷನ್ ಇದೆಯಾ? ಆಪ್ಷನ್ ಡಿ, ಡಿಕ್ರೀಸ್ 16%. ಓಕೆ, ರೈಟ್ ಔಟ್. ಓಕೆ, ಇಲ್ಲಿ ನೋಡಿ. ಓಕೆ, ಇಲ್ಲಿ ನೋಡಿ. ಇಫ್ ದ ನಂಬರ್ ಇನ್ಕ್ರೀಸ್ಡ್ ಬೈ 25%, ಎಷ್ಟು? ಒಂದು ನಂಬರ್ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಿದೆ? 25% ಇನ್ಕ್ರೀಸ್ ಆಗುತ್ತೆ. ಅಂಡ್ ದೆನ್ ಡಿಕ್ರೀಸ್ಡ್ ಬೈ 25%. ಇನ್ಕ್ರೀಸ್ 25% ಆಗಿ ಮತ್ತೆ 25% ಡಿಕ್ರೀಸ್ ಆಗುತ್ತಂತೆ. ಹಾಗಾದ್ರೆ ದೆನ್ ಫೈಂಡ್ ಔಟ್ ದಿ ಚೇಂಜಸ್. ಏನು ಚೇಂಜಸ್ ಆಗುತ್ತೆ ಅಂತ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ನಾನು ನಿನ್ನ ಹತ್ರ ಫಸ್ಟ್ ಇನಿಷಿಯಲ್ ಎಷ್ಟು ದುಡ್ಡು ಇರುತ್ತೆ? ಎಷ್ಟು? 100 rupees. ಆ 100 rupees ಅಲ್ಲಿ ಏನ್ ಮಾಡ್ತೀರಾ? 25% ಇನ್ಕ್ರೀಸ್ ಮಾಡಿಸ್ಕೊಂತೀರಾ. ಎಷ್ಟು? 25%. ಆದ್ರೆ ಎಷ್ಟು ರೂಪಾಯಿ ನಿಮ್ಗೆ ಇನ್ಕ್ರೀಸ್ ಆಗುತ್ತೆ? 25 rupees. ಹಂಗಾದ್ರೆ ನಿಮ್ಮ ಹತ್ರ ಎಷ್ಟು ಇರುತ್ತೆ ಈ ದುಡ್ಡು? 125 ರೂಪಾಯಿ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ? 25% ಡಿಕ್ರೀಸ್ ಮಾಡ್ತೀರಾ. 125ಗೆ 25% ಡಿಕ್ರೀಸ್ ಅಂದ್ರೆ ಎಷ್ಟು? ಸರ್ ನಮಗೆ ಕನ್ವರ್ಷನ್ ಮಾಡಕ್ ಬರಲ್ಲ ಸರ್. 125 into 25 by 100. 125 25% ಅಂದ್ರೆ ಎಷ್ಟು? ಓಕೆ, ಇಲ್ಲಿ 25 1s 4s 4 ಇಂದ 4 1s 4 3s 12. ಆಯ್ತಾ? ನೆಕ್ಸ್ಟ್ ಎಷ್ಟು ಉಳಿತು? 5 ಉಳಿತಿದೆ. 5 ಅಂದ್ರೆ 4 1s 4. ಎಷ್ಟು ಉಳಿತು? 1 ಉಳಿತು. ಪಾಯಿಂಟ್ ಕೊಡ್ತೀನಿ, 0 ಆಗುತ್ತೆ. 4 2s 8. ನೆಕ್ಸ್ಟ್ ಎಷ್ಟು ಉಳಿತು? 2 ಉಳಿತು. ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0. 5s. ಹಾಗಾದ್ರೆ ಎಷ್ಟಾಯ್ತು? 31 ರೂಪಾಯಿ 25 ಪೈಸೆ ಕಡಿಮೆ ಆಗ್ತಿದೆ. 125 ರೂಪಾಯಿಗೆ 31.25 ಪೈಸೆ ಇದ್ರೆ ಎಷ್ಟು? ಎಷ್ಟು? 93.75 ನಿಮ್ಮ ಹತ್ರ ದುಡ್ಡು ಇರುತ್ತೆ. ಎಷ್ಟು ದುಡ್ಡು ಇರುತ್ತೆ ನಿಮ್ಮ ಹತ್ರ? 93 ರೂಪಾಯಿ 75 ಪೈಸೆ ದುಡ್ಡು ಇರುತ್ತೆ. ಹಾಗಾದ್ರೆ ಎಷ್ಟು ನಿಮ್ಮ ಹತ್ರ ಅಮೌಂಟ್ ಡಿಫರೆನ್ಸ್ ಇದೆ ಈಗ? 6 ರೂಪಾಯಿ 25 ಪೈಸೆ. ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ? ಎಷ್ಟಾಗಿದೆಯಾ? ಕಡಿಮೆ ಆಗಿದೆ. ಹಾಗಾದ್ರೆ ಆಪ್ಷನ್ ಸಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ. ದ ಪ್ರೈಸ್ ಆಫ್ ದಿ ಆರ್ಟಿಕಲ್ ಈಸ್ ಫಸ್ಟ್ ಡಿಕ್ರೀಸ್ಡ್ ಬೈ 20%. ಅಂದ್ರೆ ಒಂದು ವಸ್ತು ಇರುತ್ತಂತೆ, ಆ ವಸ್ತು ಏನ್ ಮಾಡ್ತೀನಿ? ಫಸ್ಟ್ 20% ಕಡಿಮೆ ಮಾಡ್ತೀನಿ. ಎಷ್ಟು ಪರ್ಸೆಂಟ್ ಅಪ್ಪ? 20% ಕಡಿಮೆ ಮಾಡ್ತೀನಿ. ಅದಾದ್ಮೇಲೆ ಅಂಡ್ ದೆನ್ ಇನ್ಕ್ರೀಸ್ಡ್ ಬೈ 12.5%. ಎಷ್ಟು ಇನ್ಕ್ರೀಸ್ ಮಾಡ್ತೀನಿ? 12 ರೂಪಾಯಿ 50 ಪೈಸೆ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡ್ತೀನಿ. ಅದಾದ್ಮೇಲೆ ಆ ವಸ್ತುವಿನ ಒರಿಜಿನಲ್ ಮೊತ್ತ ಎಷ್ಟಾಗುತ್ತೆ? 990 ರೂಪಾಯಿ ಆಗುತ್ತೆ. ಹಾಗಾದ್ರೆ ದ ಒರಿಜಿನಲ್ ಪ್ರೈಸ್ ಆಫ್ ದಿ ಆರ್ಟಿಕಲ್. ಹಾಗಾದ್ರೆ ಆ ವಸ್ತು ಮೊದಲು ಎಷ್ಟು ಬೆಲೆ ಇತ್ತು ಅಂತ ಕೇಳ್ತಾ ಇದ್ದೇನೆ. ಓಕೆ ಓಕೆ, ಇಲ್ಲಿ ನೋಡಿ. ಆ ವಸ್ತುವಿನ ಬೆಲೆ ಎಷ್ಟು? ಫಸ್ಟ್ 100 ರೂಪಾಯಿ ಅಂದ್ರು. ಆ 100 ರೂಪಾಯಿಗೆ ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡ್ತಿದ್ದೀರಾ? ಎಷ್ಟು? ಹಾಗಾದ್ರೆ ಎಷ್ಟು ರೂಪಾಯಿ ಕಮ್ಮಿ ಆಗುತ್ತೆ? ಬೇರೆ ಎಷ್ಟು ರೂಪಾಯಿ ಇದೆ ನಿಮ್ಮ ಹತ್ರ? 80 rupees ಆಗುತ್ತೆ. ಹಾಗಾದ್ರೆ ಈ 80 rupees ಅಲ್ಲಿ ಎಷ್ಟು ಇನ್ಕ್ರೀಸ್ ಮಾಡ್ಬೇಕಂತೆ? ಎಷ್ಟು? 12.5%. ಹಾಗಾದ್ರೆ ಹಿಂಗೆ ಮಲ್ಟಿಪ್ಲೈ ಮಾಡ್ತೀನಿ ಅಂದ್ರು ಮಾಡಿ. ಸರ್ ಇಲ್ಲ ನಮ್ಗೆ ಗೊತ್ತಾಗಲ್ಲ, 12.5 ಅಂದ್ರೆ ನಂಗೆ ಆಲ್ರೆಡಿ ಗೊತ್ತು 1/8 ಅಂತ. 80 into 1/8
8 ಇಂದ 8 ones 8 10s. ಓಕೆ, ಹಾಗಾದ್ರೆ ಎಷ್ಟು ಪರ್ಸೆಂಟ್, ಎಷ್ಟು ರೂಪಾಯಿ ಕಮ್ಮಿ ಆಗುತ್ತೆ, ಎಷ್ಟು ರೂಪಾಯಿ ಜಾಸ್ತಿ ಆಗುತ್ತೆ, 10 ರೂಪಾಯಿ. ಎಷ್ಟು ರೂಪಾಯಿ ಇರುತ್ತೆ ಈಗ ನಿನ್ನ ಹತ್ರ? 90 ರೂಪಾಯಿ. ಹಾಗಾದ್ರೆ ರಿಸಲ್ಟಿಂಗ್ ಅಮೌಂಟ್ ಎಷ್ಟು ನಿನ್ನ ಹತ್ರ? 990. 90 ರೂಪಾಯಿ ಅಂದ್ರೆ ಎಷ್ಟು? 90% ಅಂದ್ರೆ ಹಾಗಾದ್ರೆ ಇನಿಷಿಯಲಿ ಅಮೌಂಟ್ ಎಷ್ಟಿತ್ತು ನಿನ್ನ ಹತ್ರ? 100 ಅಂದ್ರೆ ಎಷ್ಟು? ಎಷ್ಟಂತ ಇಟ್ಟು ಹೋಗುತ್ತೆ ಇದು? 0 0 9 11 ಎಷ್ಟು? 1100. ಆಪ್ಷನ್ ಎ. ಇದ್ರಲ್ಲಿ ಏನಿತ್ತು? ಪ್ರೀವಿಯಸ್ ಅಲ್ಲಿ ಏನ್ ಸಾಲ್ವ್ ಮಾಡ್ತಿದ್ರು ಅದನ್ನೇ ಮಾಡಿದೀರಾ. ಆಗ ರಿಸಲ್ಟಿಂಗ್ ಪ್ರೈಸ್ ಅಂದ್ರೆ ಫೈನಲ್ ಆನ್ಸರ್ ಏನ್ ಬಂತು ಅದಕ್ಕೆ 990 ಅಂದ್ರು. ಹಾಗಾದ್ರೆ 100 ಅಂದ್ರೆ ಎಷ್ಟು ಅಲ್ವಾ? ಹಾಗಾದ್ರೆ 100,100. ಅರ್ಥ ಆಯ್ತಾ? ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ದ ಪ್ರೈಸ್ ಆಫ್ ದ ಆರ್ಟಿಕಲ್ ಈಸ್ ಫಸ್ಟ್ ಇನ್ಕ್ರೀಸ್ಡ್ ಬೈ 20%. ಓಕೆ, ಅಂದ್ರೆ ಒಂದು ವಸ್ತು ಫಸ್ಟ್ ಏನ್ ಮಾಡ್ತಾರಂತೆ 20% ನ ಜಾಸ್ತಿ ಮಾಡ್ತಾರಂತೆ. ಎಷ್ಟು? 20% ನ. ಆಮೇಲೆ ಅಂಡ್ ದೆನ್ ಡಿಕ್ರೀಸ್ಡ್ ಬೈ 8 1/3 ಅಂದ್ರೆ 8 1/3. ಇವ್ರು ಏನ್ ಮಾಡಿದಾರೆ ಈಗ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಅದಾದ್ಮೇಲೆ ಇಫ್ ದ ರಿಸಲ್ಟಿಂಗ್ ಪರ್ಸೆಂಟೇಜ್ ಈಸ್ 1430 rupees. ಹಾಗಾದ್ರೆ ಅದರ ವಸ್ತುವಿನ ಒರಿಜಿನಲ್ ಪ್ರೈಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆ, ಇಲ್ಲಿ ನೋಡಿ, ನಿಮ್ಮ ಹತ್ರ ಒಂದು ವಸ್ತು ಇತ್ತು. ಎಷ್ಟು ರೂಪಾಯಿ ವಸ್ತು? ಎಷ್ಟು ರೂಪಾಯಿ ವಸ್ತು? 100 ರೂಪಾಯಿ. ಆ 100 ರೂಪಾಯಿ ವಸ್ತುನ ಈಗ ಏನ್ ಮಾಡ್ತಿದ್ದಾರೆ 20% ಇನ್ಕ್ರೀಸ್ ಮಾಡಿ ಅಂತಿದ್ದಾರೆ. ಇನ್ಕ್ರೀಸ್ ಮಾಡಿದ್ರೆ ಎಷ್ಟು ರೂಪಾಯಿ ಜಾಸ್ತಿ ಆಗುತ್ತೆ? 20 ರೂಪಾಯಿ. ಅಂದ್ರೆ 120 ರೂಪಾಯಿ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡಿ ಅಂತಿದ್ದಾರೆ 8 ರೂಪಾಯಿ 8 1/3 ಡಿಕ್ರೀಸ್ ಮಾಡಿ ಅಂತಿದ್ದಾರೆ. ಇದೇನಾಗಿದೆ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಇದೆ. ಅದನ್ನ ಫ್ರಾಕ್ಷನ್ ಕನ್ವರ್ಟ್ ಮಾಡಬಹುದಾ? ಯಾವ ತರ ಕನ್ವರ್ಟ್ ಮಾಡೋದು? 8 1/3 ಅಲ್ವಾ? ಇದನ್ನ ಇಂಟು ಮಾಡ್ತೀರಾ, ಇದು ಬಂದಿದ್ನ ಪ್ಲಸ್ ಮಾಡ್ತೀರಾ. 8 3s 24 ಪ್ಲಸ್ 1 25 ಡಿವೈಡೆಡ್ ಬೈ 3. ಓಕೆ, ಹಾಗಾದ್ರೆ 23 ಇಂಟು 3 ಅಂತ ಗೊತ್ತಾಯ್ತು. ಹಾಗಾದ್ರೆ ನೀನು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕು ತಾನೆ 120ಗೆ. ಇಂಟು 120 ಮಾಡಿ. 3 ಇಂದ 3 1s 3 ಇಂದ 40 ತಿರ್ಗಾ ಡಿವೈಡ್ ಬೈ 100 ಇದೆಯಾ ಇಲ್ವಾ? ಇದೆಯಾ ಇಲ್ವಾ? ಇಲ್ಲಿ ಪರ್ಸೆಂಟೇಜ್ ಇದೆ, ಡಿವೈಡ್ ಬೈ 100 ಇರುತ್ತೆ. 25 1s 4s 4 ಇಂದ 4 1s 4 10s. ಹಾಗಾದ್ರೆ ಇಲ್ಲಿ ಎಷ್ಟು? 10 ಏನು ಇನ್ಕ್ರೀಸ್ ಡಿಕ್ರೀಸ್? ಡಿಕ್ರೀಸ್. ಹಾಗಾದ್ರೆ ಎಷ್ಟಿರುತ್ತೆ ನಿನ್ನ ಹತ್ರ ಅಮೌಂಟ್? 110. ಅಂದ್ರೆ ನಿನ್ನ ಹತ್ರ ಟೋಟಲ್ ಇವಾಗ ಅಮೌಂಟ್ ಎಷ್ಟಿದೆ? 110 ರೂಪಾಯಿ. ಆ 110 ರೂಪಾಯಿ ಅಂದ್ರೆ ಎಷ್ಟು? 1430. ಹಾಗಾದ್ರೆ ಇನಿಷಿಯಲಿ ನಿನ್ನ ಹತ್ರ ಎಷ್ಟಿತ್ತು ಅಮೌಂಟ್? 100 ರೂಪಾಯಿ ಇತ್ತು. ಆ 100 ರೂಪಾಯಿ ಅಂದ್ರೆ ಏನು? 1010 ಕ್ಯಾನ್ಸಲ್. 11 ಇಂದ ಎಷ್ಟು ಇಂಟು ಆಗುತ್ತೆ? 11 ಇಂಟು 13. ಓಕೆ, ನೆಕ್ಸ್ಟ್ 13 ಇಂದ ಇಂಟು ಮಾಡ್ತೀನಿ. 13 1s 13 2 0 ಎಷ್ಟಾಯ್ತು? 1300 ರೂಪಾಯಿ. ಎಷ್ಟು? 1300 rupees. ಆಪ್ಷನ್ ಬಿ. ಓಕೆ ಓಕೆ, ಇದು ನಿಮ್ಮ ನಾಳೆಯ ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಹೋಮ್ವರ್ಕ್ ಮಾಡ್ಬಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ನ ಅಲ್ಲಿ ಮೆನ್ಷನ್ ಮಾಡಿ.